ಆತ್ಮೀಯ ಕನ್ನಡ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ದೆಹಲಿ ಕರ್ನಾಟಕ ಸಂಘ ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಸ್ಥಳೀಯ ಕಲಾವಿದರಿಗೆ ನೀಡುವ ಮೂಲಕ ಸಾಧಾರಣವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ. ವಿಶ್ವದಲ್ಲೇ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಈ ದೆಹಲಿ ಕರ್ನಾಟಕ ಸಂಘ ಮಾರಕ ರೋಗ ಕೊರೋನಾ ಸಂದರ್ಭದಲ್ಲಿ ಕರ್ನಾಟಕದಿಂದ ಬರುವ ಕಲಾವಿದರಿಗೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡುತ್ತಿದ್ದ ನಮಗೆ ಈ ಬಾರಿ ತುಂಬ ತೊಂದರೆ ಆಗಿದೆ. ಈ ಬಾರಿ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ನಾವು ತುಂಬ ಕಡಿಮೆ ಮಟ್ಟದ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ದಿವಂಗತ SP ಬಾಲಸುಬ್ರಹ್ಮಣ್ಯ ಅವರ ಕಾರ್ಯಕ್ರಮವನ್ನು ಇಂದು ನಾವು ಆಯೋಜನೆ ಅವರಿಗೆ ಸಂಗೀತ ನಮನ ಮೂಲಕ ಮಾಡುತ್ತಿದ್ದೇವೆ. ನಮ್ಮ ಸ್ಥಳೀಯ ಕಲಾವಿದರು ಈ ಹಾಡುಗಳನ್ನು ಹಾಡುತ್ತಿದ್ದಾರೆ. ಅವರೆಲ್ಲರೂ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ನಾನು ಕೋರುತ್ತಿದ್ದೇನೆ. ಮತ್ತು ಬರುವ ದಿನಗಳಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಾವು ಕರ್ನಾಟಕ ಸಂಘದ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಂತ ತಮಗೆ ಭರವಸೆಯನ್ನು ನೀಡುತ್ತಿದ್ದೇನೆ. ಈ ಮಾರಕ ರೋಗ ಕೊರೋನಾ ಆದಷ್ಟು ಬೇಗನೆ ತೊಲಗಲಿ. ಕಾರ್ಯಕ್ರಮಗಳು ಅತಿ ಹೆಚ್ಚು ಕರ್ನಾಟಕ ಸಂಘದಲ್ಲಿ ಆಗಲಿ ಅಂತ ಆಶಿಸುತ್ತಾ, ಬರುವ 29ರಂದು ಭಾನುವಾರ ನೃತ್ಯದ ಕಾರ್ಯಕ್ರಮ, ಅದು ನಮ್ಮ ಸ್ಥಳೀಯ ಮಕ್ಕಳಿನಿಂದ ಆಯೋಜನೆ ಮಾಡುತ್ತಿದ್ದೇವೆ. ತಾವು ಅದಕ್ಕೂ ಸಹ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಇದು ಲೈವ್ ಮುಖಾಂತರ ನಾವು ಮಾಡುತ್ತಿದ್ದೇವೆ 2 ಕಾರ್ಯಕ್ರಮಗಳನ್ನು ಸಹ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಕೊರೋನಾದಿಂದ ಕೆಲವೊಂದು ಗಣ್ಯರು ನಿಧನರಾಗಿರ್ತಾರೆ. ಸದಸ್ಯರು ಸಹ, ನಮ್ಮ ಸಂಘದ ಸದಸ್ಯರು ಸಹ ಅವ್ರಿಗೆ ನಿಧನರಾಗಿರ್ತಾರೆ. ಅವ್ರಿಗೆಲ್ಲರಿಗೂ ನಾವು ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ಹೇಳುತ್ತಾ, ಈ ಕಾರ್ಯಕ್ರಮವನ್ನು ನಾನು ಈ ದಿನ ಸಂಗೀತದ ಕಾರ್ಯಕ್ರಮವನ್ನು ನಮ್ಮ SP ಬಾಲಸುಬ್ರಹ್ಮಣ್ಯ ಅವರಿಗೆ, ಗಾನಗಂಧರ್ವ SP ಬಾಲಸುಬ್ರಹ್ಮಣ್ಯ ಅವರಿಗೆ ನಮ್ಮ ಸ್ಥಳೀಯ ಕಲಾವಿದರಿಂದ ಇವತ್ತು ಆಯೋಜನೆ ಮಾಡ್ತಿದ್ದೇವೆ. ಈ ಆಯೋಜನೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡಬೇಕೆಂದು ನಮ್ಮ ಜಂಟಿ ಕಾರ್ಯದರ್ಶಿಗಳಾದ ಶ್ರೀಮತಿ ಪೂಜಾ ರಾವ್ ಅವರಿಗೆ ನಾನು ಕೇಳ್ಕೊತಿದ್ದೇನೆ. ಜೊತೆಗೆ ಕಾರ್ಯಕ್ರಮದಕ್ಕಿಂತ ಮೊದಲು ಅಧ್ಯಕ್ಷರಾದ ಡಾಕ್ಟರ್ ವೆಂಕಟಾಚಲಯ್ಯ ಹೆಗಡೆಯವರು ಕಾರ್ಯಕ್ರಮವನ್ನು ಕುರಿತು 2 ಮಾತುಗಳನ್ನು ಹಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. ಇಂದು ದೆಹಲಿ ಕರ್ನಾಟಕ ಸಂಘದ ಅಂಗವಾಗಿ ನಾವು 65ನೇ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ದೆಹಲಿ ಕರ್ನಾಟಕ ಸಂಘ ತಮಗೆಲ್ಲ ತಿಳಿದಿರೋ ಹಾಗೆ ತನ್ನ ಹಲವಾರು ವರ್ಷಗಳ ಚರಿತ್ರೆಯಲ್ಲಿ ಇಡೀ ನವೆಂಬರ್ ತಿಂಗಳನ್ನು ರಾಜ್ಯೋತ್ಸವದ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಅದು ತನ್ನ ನಮನವನ್ನು ಕನ್ನಡ ನಾಡಿಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಂಸ್ಕೃತಿಗೆ ಸಲ್ಲಿಸ್ತಾ ಬಂದಿದೆ. ನಮ್ಮ ಒಂದು ಅಭ್ಯಾಸದ ಪ್ರಕಾರ ನಾವು ನವೆಂಬರ್ ತಿಂಗಳಿನಲ್ಲಿ ಪ್ರತಿ ವಾರವೂ ಕೂಡ ಕನ್ನಡ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದರು. ಆದರೆ ಈ ಬಾರಿ ಹಲವಾರು ಕಾರಣಗಳಿಂದ, ಮುಖ್ಯವಾಗಿ ಕೋವಿಡ್ ಬಂದಂಥ ಕಾರಣದಿಂದಾಗಿ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಸಭಾಂಗಣದಲ್ಲಿ ವಿಶಿಷ್ಟವಾಗಿ ಆಚರಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಕಲಾವಿದರನ್ನು ನಾವು ನಮ್ಮ ಸಂಘಕ್ಕೆ ಬರಮಾಡಿಕೊಂಡು ಅವರೊಂದಿಗೆ ಕಾರ್ಯಕ್ರಮವನ್ನು ಸಂಯೋಜಿಸಿ ತಮ್ಮೊಂದಿಗೆ ಈ ಒಂದು ಹೊಸ ನಮ್ಮ ಏನೊಂದು ಟೆಕ್ನಾಲಜಿ ಇದೆ, ತಂತ್ರಜ್ಞಾನ ಇದೆ, ಅದರ ಮೂಲಕ ತಮ್ಮನ್ನೆಲ್ಲ ತಲುಪುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಕೋವಿಡ್ ಈ ಒಂದು ಮಹಾಮಾರಿ ಏನಿದೆ, ಅದು ನಮ್ಮ ರಾಷ್ಟ್ರವನ್ನೇ ಏಕೆ ಇಡೀ ಜಗತ್ತನ್ನೇ ಕೂಡ ಅದು ಆವರಿಸಿದೆ. ಜಗತ್ತಿನ ಹಲವಾರು ಭಾಗಗಳಲ್ಲಿ ಹಲವಾರು ಸಮುದಾಯಗಳು, ಕನ್ನಡದವರು ಕೂಡ ಅದರ ಜಾಡು ಬಿಟ್ಟಿಲ್ಲ. ಆದರೂ ಕೂಡ ನಾವು
ಅದನ್ನು ಎದುರಿಸಿ ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ ಬದುಕನ್ನು ನಾವು ಕಟ್ಕೊಳ್ತಾ ಇದ್ದೇವೆ. ಹೀಗಾಗಿ ನವೆಂಬರ್ ತಿಂಗಳಿನಲ್ಲಿ ನಾವು ದೆಹಲಿ ಕನ್ನಡಿಗರಿಗೂ ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮವನ್ನು ಈ ಕೋವಿಡ್ ಒಂದು ವೇಳೆಯಲ್ಲಿ ಈ ಒಂದು ವೆಬ್ ಮೂಲಕ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ನಿಮಗೆಲ್ಲ ತಿಳಿದ ಹಾಗೆ ಕೋವಿಡ್ ಈಗ ಹೆಚ್ಚಾಗ್ತಾ ಇದೆ. ಹಲವಾರು ಗಣ್ಯರು ನಮ್ಮ ನಮ್ಮ ದೆಹಲಿಯಲ್ಲಿ ಇರ್ತಕ್ಕಂಥ ಹಲವಾರು ನಮ್ಮ ಮಂತ್ರಿಗಳು, ಈ ಸದ್ಯ ಸದಾನಂದ ಗೌಡರು ಕೂಡ ಅದರ ಒಂದು ಅಂಕೆಯಲ್ಲಿ ಬಂದು ಅವರು ಕ್ವಾರಂಟೈನ್ ಆಗಿದ್ದಾರೆ ಅಂತ ನಾವೆಲ್ಲ ಕೇಳಿದ್ವಿ. ಅವರಿಗೆ ಬೇಗ ಗುಣಮುಖರಾಗಲಿ, ಏನೂ ತೊಂದರೆ ಇದೆ ಅಂತ ನಾವು ಕನ್ನಡ ಸಂಘದ ಪರವಾಗಿ ಹಾರೈಸೋಣ. ಹಾಗೆಯೇ ಹಲವಾರು ಗಣ್ಯರು, ಸುರೇಶ್ ಅಂಗಡಿಯವರು, ಮತ್ತೆ ರಾಜ್ಯಸಭಾ ಸದಸ್ಯರಾದಂಥ ಗಸ್ತಿ ಅವರು, ಇನ್ನೂ ಹಲವರು ನಮ್ಮನ್ನೆಲ್ಲ ಬಿಟ್ಟು ದೆಹಲಿ ಕನ್ನಡಿಗರು ಅಗಲಿದ್ದಾರೆ. ಇತ್ತೀಚೆಗೆ ನಮ್ಮೆಲ್ಲರ ನೆಚ್ಚಿನ ಮಹಾಲಿಂಗಪ್ಪನವರು ಕೂಡ ನಮ್ಮನ್ನ ಬಿಟ್ಟು ಕರ್ನಾಟಕ ಭವನದಲ್ಲಿ ಉದ್ಯೋಗಿ ಆಗಿರ್ತಕ್ಕಂಥ ಹಲವಾರು ದಶಕಗಳಿಂದ ಕನ್ನಡ ಸಂಘದಲ್ಲಿ ಇದ್ದು 2008ರಿಂದ 2010ರಲ್ಲಿ ಕನ್ನಡ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದಂಥವರು ಕೂಡ ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ನಮ್ಮ ಸಂಘದ ಪರವಾಗಿ ಅವರಿಗೆ ನಮ್ಮ ಶೋಕ ಸಂದೇಶವನ್ನು ಹೇಳ್ತಾ ಇಂದಿನ ನುಡಿ ನಮನವನ್ನು ನಾವು ನಮ್ಮೆಲ್ಲರ ನೆಚ್ಚಿನ SP ಬಾಲಸುಬ್ರಹ್ಮಣ್ಯಂ ಅವರ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಅವರು ಕೂಡ ಕನ್ನಡದ ಮತ್ತು ಹಲವಾರು ದಕ್ಷಿಣ ಭಾರತದ ಭಾಷೆಗಳಲ್ಲಿ ಹಾಡನ್ನು ಹಾಡಿ ಸುಮಾರು 60ರಿಂದ 70 ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹೇಳಿದಂಥ SP ಬಾಲಸುಬ್ರಹ್ಮಣ್ಯಂ ಅವರ ನೆನಪಿನಲ್ಲಿ ನಾವು ಈ ನುಡಿ ನಮನವನ್ನು ಇಟ್ಕೊಳ್ತಾ ಇರೋದು ಕೂಡ ಬಹಳ ಸಮಯೋಚಿತ. ಸೊ ಹೀಗಾಗಿ ಈ ಕೋವಿಡ್ನ ಒಂದು ಸಂದರ್ಭದಲ್ಲಿ ದೆಹಲಿ ಕರ್ನಾಟಕ ಸಂಘವೂ ಕೂಡ ಕಳೆದ 8ರಿಂದ 9 ತಿಂಗಳ ಕಾಲ ದೆಹಲಿ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರೋದನ್ನು ನಾನು ಇಲ್ಲಿ ನೆನೆಸ್ಕೊಳ್ಬೇಕು. ನಾವು ಹಲವಾರು ಬಗೆಗಳಲ್ಲಿ ದೆಹಲಿ ಕನ್ನಡ ಸಂಘ ಅವರ ನೆರವಿಗೆ ಬರ್ತಾ ಇದೆ. ಮತ್ತು ಇತ್ತೀಚೆಗೂ ಕೂಡ ನಾವು ಎಲ್ಲ ಕಡೆನೂ ಕೂಡ ಅದನ್ನು ಪ್ರಚಲಿತಗೊಳಿಸಿದ್ದೀವಿ. ಏನು ಅಂತಂದರೆ, ಏನಾದರೂ ಯಾರಿಗಾರು ತೊಂದರೆ ಆದರೆ ಕನ್ನಡ ಸಂಘಕ್ಕೆ ಅವರು ದೂರವಾಣಿ ಮೂಲಕ ಸಂಪರ್ಕಿಸಿದರೆ ಅವರಿಗೆ ಸಹಾಯ ನೀಡುವಂಥ ಕೆಲಸವನ್ನು ಸಂಘದ ಕಚೇರಿ ನಿರಂತರವಾಗಿ ಮಾಡ್ತಾ ಇದೆ. ಕೋವಿಡ್ ಅಲ್ಲಿ ತೊಂದರೆ ಇದ್ದವರಿಗೂ ಅಥವಾ ಲಾಕ್ಡೌನ್ ಆಗಿ ತೊಂದರೆ ಆದವರಿಗೂ ಕೂಡ ಹೋಗಿ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತೆ ನಮ್ಮ ಪ್ರತಿನಿಧಿಗಳು ಮಾಡಿದಂಥ ಸಹಾಯವನ್ನು ನಾನು ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಇವೆಲ್ಲ ಹೇಳ್ತಾ ಎರಡನೇದಾಗಿ ನಾವು ನೋಡಬೇಕಾದ ಏನಂತಂದ್ರೆ, ನಮ್ಮ ದೆಹಲಿ ಕರ್ನಾಟಕ ಸಂಘದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಪರಿಧಿ ಹಲವಾರು ಬಗೆಗಳಲ್ಲಿ ವಿಶಿಷ್ಟವಾಗುತ್ತೆ. ದೆಹಲಿ ಕನ್ನಡಿಗರು ಹಾಡುವುದರ ಮೂಲಕ, ನರ್ತನದ ಮೂಲಕ ಮತ್ತು ಹಲವಾರು ನಾಟಕಗಳ ಮೂಲಕ ತಮ್ಮನ್ನ ರಾಜ್ಯೋತ್ಸವದ ಕಾಲದಲ್ಲಿ ಮತ್ತು ಸದಾ ಇಡೀ ವರ್ಷಗಳ ಒಂದು ಕಾರ್ಯಕ್ರಮಗಳ ಕಾಲದಲ್ಲಿ ತಮ್ಮನ್ನ ಕಂಡುಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ದೆಹಲಿಯ ಒಂದು ಸಾಂಸ್ಕೃತಿಕ ಲೋಕ ಈ ಒಂದು ಕಾರ್ಯಕ್ರಮಗಳ ಮೂಲಕ ತಮ್ಮನ್ನೆಲ್ಲರನ್ನು ಕೂಡ ತಲುಪ್ತಾ ಇದೆ. ತಾವೆಲ್ಲ ನೋಡಿ ಅದನ್ನ ಆನಂದಿಸಬೇಕು. ಈ ಕೋವಿಡ್ ವೇಳೆಯಲ್ಲೂ ಕೂಡ ನಾವು ಅದನ್ನ ಮಾಡುವಂತ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಮತ್ತೆ ನಮ್ಮ ಪ್ರತಿನಿಧಿಗಳು ಮತ್ತೆ ನಮ್ಮ ಎಲ್ಲ ದೆಹಲಿ ಕನ್ನಡಿಗರನ್ನ ಅಭಿನಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಕೊನೆಯದಾಗಿ ನನ್ನ ಮಾತುಗಳನ್ನು ಮುಗಿಸುವ ಮುನ್ನ ಒಂದೆರಡು ಕನ್ನಡದ ಕುರಿತಾದಂಥ ವಿಚಾರಗಳನ್ನು ನಾನು ತಮ್ಮ ಮುಂದೆ ಇಡಬೇಕು. ಏನು ಅಂತಂದ್ರೆ, ಇತ್ತೀಚೆಗೆ ಬೇಕಿಲ್ಲದಂಥ ಕೆಲವೊಂದು ವಿಚಾರಗಳು ಕನ್ನಡದ ಕುರಿತಾಗಿ ನಾವು ಗಮನಿಸ್ತಾ ಇದ್ದೇವೆ. ಅದೇನು ಅಂತಂದ್ರೆ, ಕರ್ನಾಟಕದ ಗಡಿ ಭಾಗ, ಮುಖ್ಯವಾಗಿ ಬೆಳಗಾವಿ, ಕಾರವಾರ, ನಿಪ್ಪಾಣಿ ನಮ್ಮದು ಅಥವಾ ಅದರ ಬಗ್ಗೆ ಏನಾದರೂ ಒಂದು ವಿಚಾರ ಮತ್ತೊಮ್ಮೆ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನ ಮಹಾರಾಷ್ಟ್ರದ ಕೆಲವು ಮಂತ್ರಿಗಳು, ಮುಖ್ಯವಾಗಿ ಅದರ ಉಪಮುಖ್ಯಮಂತ್ರಿಗಳು ಹೇಳಿರೋದು ಬಹಳ ದುರ್ದೈವ ಸಂಗತಿ ಅಂತ ನಾನು ಹೇಳಬೇಕು. ಯಾಕೆಂದ್ರೆ ಈಗಾಗಲೇ ನಾವು ಕರ್ನಾಟಕ ಆಗಲೇ ಹಲವಾರು ದಶಕಗಳಿಂದ ಹೇಳ್ಕೊಂಡು ಬಂದಿರತಕ್ಕಂಥ ಮಹಾಜನ ವರದಿಯನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ನಾವು ದೆಹಲಿ ಕನ್ನಡ ಸಂಘ ಹೊರನಾಡ ಕನ್ನಡಿಗರೆಲ್ಲರ ಪರವಾಗಿ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಸಮರ್ಥಿಸುತ್ತದೆ. ಮತ್ತು ಈ ಒಂದು ಏನೊಂದು ಈ ರೀತಿಯ ವಿಚಾರಗಳನ್ನ ಮತ್ತೆ ಹರಿಬಿಡ್ತಾ ಇರುವಂತ ಒಂದು ಕೆಲಸವನ್ನ ಯಾವುದೇ ರಾಜಕೀಯ ಪಕ್ಷಗಳಾಗಲಿ, ಯಾರೇ ಆಗಲಿ, ಕನ್ನಡ ಸಂಘಟನೆಗಳಾಗಲಿ ಮಾಡಬಾರದು ಅಂತ ನಾನು ದೆಹಲಿ ಕನ್ನಡ ಸಂಘದ ಪರವಾಗಿ
ಅದನ್ನು ಈಗ ಹೇಳ್ಕೊಳ್ತಾ ಇದ್ದೇನೆ. ಎರಡನೇದಾಗಿ, ಮುಂಬೈ ಆಕಾಶವಾಣಿನಲ್ಲಿ ಹಲವಾರು ದಶಕಗಳಿಂದ ಬರತಕ್ಕಂಥ ಕನ್ನಡ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೇವೆ. ಅದು ಕೂಡ ಸಾಕಷ್ಟು ಸುದ್ದಿಯಲ್ಲಿದೆ. ನಮ್ಮ ದೆಹಲಿ ಕನ್ನಡ ಸಂಘದ ಪರವಾಗಿ ನಮ್ಮ ಕಳಕಳಿಯ ವಿನಂತಿ ಏನು ಅಂತಂದರೆ, ಮುಂಬರುವ ದಿನಗಳಲ್ಲಿ ಅದನ್ನಾಗಲೇ ನಮ್ಮ ಕನ್ನಡದ ಮಂತ್ರಿಗಳು, ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಮತ್ತು ಇತರ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಅದನ್ನು ಮತ್ತೊಮ್ಮೆ ಪ್ರಾರಂಭಿಸಬೇಕು ಅನ್ನೋದ್ರ ಬಗ್ಗೆ ಆಗಲೇ ಸಾಕಷ್ಟು ತಮ್ಮ ಅಹವಾಲನ್ನು ಕಳಿಸ್ಕೊಟ್ಟಿದ್ದಾರೆ. ಬಹುಶಃ ಮುಂಬೈ ಆಕಾಶವಾಣಿಯಲ್ಲಿ ಹಲವಾರು ದಶಕಗಳಿಂದ ಕನ್ನಡಿಗರಿಗೆ, ಯಾಕಂದರೆ ಮುಂಬೈನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಿಗರಿದ್ದಾರೆ, ಮುಂಬೈನ ಹೊರಗಡೆನೂ ಕೂಡ ಗಡಿನಾಡ ಕನ್ನಡಿಗರಿಗೂ ಕೂಡ ಇದು ಬಹಳ ಒಳ್ಳೆಯ ಒಂದು ಸವಲತ್ತು. ಅದನ್ನು ಮತ್ತೊಮ್ಮೆ ಪ್ರಾರಂಭಿಸಬೇಕು ಅನ್ನೋದನ್ನು ಈ ರಾಜ್ಯೋತ್ಸವದ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ದೆಹಲಿ ಕರ್ನಾಟಕ ಸಂಘದ ಪರವಾಗಿ ಕೇಳ್ಕೊಳ್ತೇನೆ. ಮತ್ತೆ ಕೊನೆಯದಾಗಿ, ದೆಹಲಿ ಕರ್ನಾಟಕ ಸಂಘದ ಹಲವಾರು ಏನು ಇನಿಷಿಯೇಟಿವ್ ನಾವು ತಗೊಂಡಿದ್ದೇವೆ. ಉದಾಹರಣೆಗೆ, ದೆಹಲಿಯ JNUದಲ್ಲಿ ಇರತಕ್ಕಂಥ ಕನ್ನಡ ಪೀಠಕ್ಕೆ ಹೊಸದಾಗಿ ಈಗಾಗಲೇ 5 ವರ್ಷ ಆಯಿತು, ಅದನ್ನು ಮುಗಿಸಿ ಹೊಸದಾಗಿ H. ವಿಶ್ವನಾಥ್ ಅವರು ಪ್ರೊಫೆಸರ್ ಆಗಿ ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ, ಇಲ್ಲಿ ತನಕ ಒಳ್ಳೆಯ ಕೆಲಸವನ್ನು ಮಾಡಿದಂಥ ನಮ್ಮ ದೆಹಲಿ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರಾದಂಥ ಮತ್ತು ಜಾನಪದ ವಿದ್ವಾಂಸರಾದಂಥ ಪುರುಷೋತ್ತಮ ಬಿಳಿಮಲೆಯವರಿಗೂ ಕೂಡ ಅಭಿನಂದನೆ ಹೇಳ್ತಾ, ದೆಹಲಿಯಲ್ಲಿ ಈ ಕನ್ನಡ ಪೀಠ ಚೆನ್ನಾಗಿ JNUದಲ್ಲಿ ನಡೀಲಿ ಅನ್ನೋ ಹಾರೈಕೆಯನ್ನು ದೆಹಲಿ ಕನ್ನಡ ಸಂಘದ ಪರವಾಗಿ ನಾನು ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ನೆರವು ನೀಡುವಂತೆ ಆಗ್ರಹ ಪಡಿಸ್ತೇನೆ. ಕೊನೆಯದಾಗಿ, ಅದು ಹೊರತಾಗಿ ದೆಹಲಿ ವಿಶ್ವವಿದ್ಯಾಲಯದಲ್ಲಿ, ಕಾಶಿ ವಿಶ್ವವಿದ್ಯಾಲಯದಲ್ಲಿ ಮತ್ತು ಇನ್ನು ಹಲವಾರು ಜಾಗಗಳಲ್ಲಿ ಇರತಕ್ಕಂಥ ಒಂದು ಕನ್ನಡ ಪೀಠಗಳನ್ನು ಮತ್ತೊಮ್ಮೆ ಅದನ್ನು ಪುನರುತ್ಥಾನಗೊಳಿಸುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಳ್ಬೇಕು. ಇದು ನಮ್ಮ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಂಡುಕೊಳ್ಬೇಕಾದಂಥ ಸಂಗತಿ ಅಂತ ಹೇಳ್ತಾ, ಕೊನೆಯಲ್ಲಿ ಮತ್ತೊಮ್ಮೆ ನಾನು ದೆಹಲಿ ಕರ್ನಾಟಕ ಸಂಘದ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಬಂಧು ಬಾಂಧವರಿಗೂ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ, ಈ ಸುಮಾರು 1 ಗಂಟೆಯ ಕಾರ್ಯಕ್ರಮಕ್ಕೆ, ನಮ್ಮ ಈ ಒಂದು ನುಡಿ ನಮನಕ್ಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಈ 1-2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಷ್ಟೊತ್ತು ನಮ್ಮ ಕರ್ನಾಟಕ ಸಂಘದ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಡಾಕ್ಟರ್ ವೆಂಕಟಾಚಲಗಡೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತೇಳಿ ಶ್ರೀಮತಿ ಪೂಜಾರಾವ್ ಅವರನ್ನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮ ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ನಾವು ಇವತ್ತು ದೆಹಲಿ ಕರ್ನಾಟಕ ಸಂಘದಿಂದ ಆಯೋಜಿಸಿದ್ದೇವೆ. ಇದನ್ನು ಇಲ್ಲಿ ಸಭಾಂಗಣದಲ್ಲಿ ಕುಳಿತುಕೊಂಡು ಹಾಗೂ ಫೇಸ್ಬುಕ್ ಲೈವ್ನಲ್ಲಿ ಕೂಡ ವೀಕ್ಷಿಸುತ್ತಿರುವ ಎಲ್ಲರಿಗೂ, ಸಕಲ ಕನ್ನಡಿಗರಿಗೂ ದೆಹಲಿ ಕರ್ನಾಟಕ ಸಂಘದ ಪರವಾಗಿ ಅನಂತಾನಂತ ಧನ್ಯವಾದಗಳು ಹಾಗೂ ತಮಗೆಲ್ಲ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. 1992ರಲ್ಲಿ ತೆರೆ ಕಂಡಂತಹ ಚಿತ್ರ ಒಂದು ಸಿನಿಮಾ ಕತೆ. ಈ ಚಿತ್ರದ ಒಂದು ಸುಂದರ ಗೀತೆ ಕನ್ನಡ ಹೊನ್ನುಡಿ ದೇವಿಯನ್ನು ಆರಾಧಿಸುವೆ ಪೂಜಿಸುವೆ ಹಾಡಿನೊಂದಿಗೆ ತಮ್ಮ ಮುಂದೆ ಬರಲಿದ್ದಾರೆ ಶ್ರೀಮತಿ ಮಮತಾ ಶಿವರಾಮ್ ಅವರು. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
ಸಾಹಿತಿ ಬೆಳ್ಳಾವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಭೂತಯ್ಯನ ಪಾತ್ರವ ಸೃಷ್ಟಿಸಿದ ಗುರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆಯುವ ಶಕ್ತಿಯ ನೀಡೆಂದು ಕನ್ನಡ ಒನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಒನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಒನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಚಿತ್ರಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಹುಣಸೂರರು ಭಕ್ತಿ ಭಾವದಿ ಮೆರೆದಂತೆ. ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮ ಲೋಕದ ಹಂಸಲೇಖರು ಯುವಜನ ಮನವನ್ನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆಯುವ ಶಕ್ತಿಯ ನೀಡೆಂದು ಕನ್ನಡ ಒನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಒನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಒನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಧನ್ಯವಾದ. 1985ರಲ್ಲಿ ತೆರೆಕಂಡಂತಹ ಚಿತ್ರ ನೀ ಬರೆದ ಕಾದಂಬರಿ. ಈ ಚಿತ್ರದ ಸುಂದರವಾದಂತಹ ಒಂದು ಗೀತೆ ನೀ ಮೀಟಿದ ನೆನಪೆಲ್ಲವೂ ಈ ಒಂದು ಹಾಡಿನೊಂದಿಗೆ ತಮ್ಮ ಮುಂದೆ ಬರುತ್ತಿದ್ದಾರೆ ಶ್ರೀಯುತ ರಾಜ್ಕುಮಾರ್ ಅವರು. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೇತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಬಾಳಲ್ಲಿ ನೀ ಬರೆದೆ ಕಣ್ಣೀರ ಕಾದಂಬರಿ. ಕಲ್ಲಾದ
ಹೃದಯಕ್ಕೆ ಇಂದಾದೆ ನೀ ಮಾದರಿ ಉಸಿರಾಗುವೆ ಎಂದ ಮಾತೆಲ್ಲಿದೆ ಸಿಹಿ ಪ್ರೇಮವೇ ಇಂದು ವಿಷವಾಗಿದೆ ಉಸಿ ಪ್ರೀತಿಯ ನಾನಂಬಿದೆ ಮಳೆ ಬಿಲ್ಲಿಗೆ ಕೈ ಚಾಚಿದೆ ಒಲವೇ ಚೆಲುವೆ ನನ್ನ ಮರೆತು ನಗು ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಡಿದೆ ಹಗಲೇನು ಇರುಳೇನು ಮನದಾಸೆ ಮರೆಯಾಗಿದೆ ಸಾವೇನು ಬದುಕೇನು ಏಕಾಂಗಿ ನಾನಾಗಿರೇ ನಾ ಬಾಳುವೆ ಕಂದ ನಿನಗಾಗಿಯೇ ಈ ಜೀವನ ನಿನ್ನ ಸುಖಕ್ಕಾಗಿಯೇ ನನ್ನಾಶೆಯ ಹೂವಂತೆ ನೀ ಇರುಳಲ್ಲಿಯೂ ಬೆಳಕಂತೆ ನೀ ನಗುತ್ತಾ ಇರು ನೀ ನನ್ನ ಪ್ರೀತಿ ಮಗುವೆ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ಧನ್ಯವಾದಗಳು. ಬೆಳ್ಳಿಕಾಲುಂಗುರ ಚಿತ್ರದ ಒಂದು ಜನಪ್ರಿಯ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ. ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರ ಸಾಹಿತ್ಯವಿರುವಂತಹ ಈ ಒಂದು ಸುಮಧುರ ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಪೂರ್ಣಿಮಾ ಅಡಿಗ. ಕಲ್ಲು ಕಲ್ಲಿರಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ
ಗಾಳಿಯೇ ಆದೇಶ ಮೇಘವೇ ಸಂದೇಶ ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಆಕಾಶ ಋತು ಋತುಗಳು ನಿನ್ನ ಕಾದಿವೆ ನೀರಿರೆ ರಂಗೋಲಿ ಸಂಗಾತಿ ಸೋವಾಲಿ ನವರಸವು ಮೈತಾಳಿ ಜೀವನದ ಜೋಕಾಲಿ ಯುಗ ಯುಗದಲ್ಲೂ ನಿನ್ನ ಕಾಯುವೆ ನೀನೊಮ್ಮೆ ಬಂದಲ್ಲಿ ಬೆಳಕನ್ನು ನೀಡು ಓ, ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ 1976ರಲ್ಲಿ ತೆರೆಕಂಡಂತಹ ಚಿತ್ರ ಬಯಲುದಾರಿ. ಅನಂತ್ನಾಗ್ ಕಲ್ಪನಾ ಅಭಿನಯದ ಈ ಒಂದು ಚಿತ್ರದ ಹಾಡು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಈ ಒಂದು ಹಾಡಿಗೆ ತಮ್ಮ ಸುಮಧುರ ಕಂಠವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ಅಶೋಕ್ ಹನಂಸಾಗರ್ ಅವರು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ತೇಲುವ ಈ ಮೋಡದ ಮೇಲೆ ನೀ ನಿಂತ ಹಾಗಿದೆ ನಸು ನಗುತ್ತಾ ನಲಿ ನಲಿದು ನನ್ನ ಕೂಗಿದಂತಿದೆ ಸೇರುವ ಬಾ ಆಗಸದಲ್ಲಿ ಎಂದು ಹೇಳಿದಂತಿದೆ ತನುವೆಲ್ಲ ಹಗುರಾಗಿ ಆಡುವಂತಿದೆ ಆಡುವಂತಿದೆ ಚಲುವೆಯಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ
ಕಣ್ಣಲ್ಲೇ ಒಲವಿನ ಗೀತೆ ನೀನು ಹಾಡಿದಂತಿದೆ. ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ. ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ. ಚಂದ್ರಿಕೆಯ ಚಲುವಿಂದ ಬಾಳು ಭವ್ಯವಾಗಿದೆ, ಭವ್ಯವಾಗಿದೆ. ನಲ್ಲೆಯಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಲಲ 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 ಆಹಾ ಲಲ ಲಲ. 1976ರಲ್ಲಿ ತೆರೆಕಂಡಂತಹ ಚಿತ್ರ ಮಾಂಗಲ್ಯ ಭಾಗ್ಯ. ಈ ಒಂದು ಚಿತ್ರದ ಹಾಡು ಆಸೆಯ ಭಾವ ಒಲವಿನ ಜೀವ. ಈ ಒಂದು ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ AT ಶ್ರೀನಿವಾಸ್ ಅವರು. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಸೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಗೆ ಇಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಪಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯನೋಕೆ ತೀರ ಸೇರಿ ತೇಲಿ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನ ನಿಸೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಣ್ಣಿನ ಸನ್ನೆಯಲ್ಲಿ ಕಾವ್ಯವು ನೀನಾದೆ. ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ. ನನ್ನದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ. ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಗಿನ ನಿಸೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ದೂರದ ಹೃದಯಗಳ ಸನಿಹದ ಬೇಗೆಯಲ್ಲಿ
ವಿರಹದ ವೇದನೆ ಮುಗಿಲನು ಸೇರಿದೆ. ತೀರದ ದಾಹದಲ್ಲಿ ನೀರಿದ ಕಾತರಕ್ಕೆ ಮೇರೆಯ ಇಲ್ಲದ ಮಿಡಿತವು ತುಳಿದಿದೆ. ಯಾವುದೋ ಮೋಡಿಯಲ್ಲಿ ಲೋಕವೆಲ್ಲ ತೂಗಿ ಸಾಗಿದೆ. ಪ್ರೇಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ. ಹೊಸ ಬಗೆ ಗುಂಗಿನ ನಿಸೆ ತಾನೇರಿದಂತಿದೆ. ಆಸೆಯ ಭಾವ ಕುಲವಿನ ಜೀವ ಒಂದಾಗಿ ಬಂದಿದೆ. ಧನ್ಯವಾದಗಳು. ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅಭಿನಯದ ಚಿತ್ರ ದಿಗ್ಗಜರು 2001ರಲ್ಲಿ ತೆರೆ ಕಂಡಂತಹ ಈ ಒಂದು ಚಿತ್ರದ ಹಾಡನ್ನು ತಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ಗಿರೀಶ್ ಅವರು. ಓ ಗೆಳೆಯ, ಓ ಗೆಳೆಯ, ಜೀವದ್ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾಣ ಕ್ವಾಪ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕು 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 ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನೀನ್ ಚಟಿ ದೋಸ್ತಿ ಕಾಣೋ ಕುಚ್ಚುಕು, ಜೀವಕ್ಕಿನ್ನ ಜಾಸ್ತಿ ಕಾಣೋ ಕುಚ್ಚುಕು. ಓ ಗೆಳೆಯ, ಜೀವತ್ ಗೆಳೆಯ, ನಿಂಗೆ ಶಾಣ ಕ್ವಾಪ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕು 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 ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನಾನ್ ಚಟಿ ದೋಸ್ತಿ ಕಾಣೋ ಕುಚ್ಚುಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು. ಓ ಗೆಳೆಯ, ಜೀವತ್ ಗೆಳೆಯ, ನಿಂದು ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ನೆನಪೈತ ನಿಂಗೆ ಮರಕೋತಿಯಾಟ, ಮರೆತೋಯ್ತ ನಿಂಗೆ ಬೆಳದಿಂಗಳು, ನೆನೆಸ್ಕೊಂಡು ಈಗ್ಲೂ ಬಾಯ್ ತುಂಬ ಜೊಲ್ಲು. ಕುಚ್ಚುಕು ಕುಚ್ಚುಕು ಕುಚ್ಚುಕು, ಆ ಕಾಲ ಬರ್ತೈತ ಕುಚ್ಚುಕು. ಈಜ್ ಬರ್ದೆ ಹಾರಿ ಬಾವಿಗೆ ಬಿದ್ದೆ, ನೀರ್ ಕುಡ್ದು ಎಂಗೋ ಮ್ಯಾಲಕ್ಕೆ ಎದ್ದೆ, ನೆನೆಸ್ಕೊಂಡ್ರು ಈಗ್ಲೂ ಎದೆ ತುಂಬ ದಿಗುಲು. ಕುಚ್ಚುಕು ಕುಚ್ಚುಕು ಕುಚ್ಚುಕು, ಬರವೈತಾದಕ್ಕೆ ಕುಚ್ಚುಕು. ಅಮ್ಮನೇ ಇಲ್ಲದ ಕೊರಗನೇ ಮರಸಿದೆ, ತುತ್ತಿಡೋ ಕೈಯಾದೆನಿ, ಹೆತ್ತ ತಾಯಿಗೂ ಮಿಗಿಲಾದೆನಿ. ಕಣ್ಣಿನ ರೆಪ್ಪೆಯ ಸೋಲಿಸೋ ಹಾಗೆಯೇ ನನ್ನ ನೀ ಕಾಯುವೆ, ನನ್ನ ಸೇವೆಲೆ ನೀ ಸವೆಯುವೆ. ಕುಚ್ಚುಕು 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 ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನಾನ್ ಚಟಿ ದೋಸ್ತಿ ಕಾಣೋ ಕುಚ್ಚುಕು, ಜೀವಕ್ಕಿನ್ನ ಜಾಸ್ತಿ ಕಾಣೋ ಕುಚ್ಚುಕು.
ಒಬ್ಬನೇ ಪುಣ್ಯವ ಹೊಯ್ದರೆ ಹೆಂಗಯ್ಯ ನಾನುವೇ ಮನ್ಸನ್ನು ಒಸಿ ನಂಗುನು ಖುಷಿ ಉಳಿಸ್ತಯ್ಯ ಕುಚ್ಚುಕು 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 ಹೈ ಕುಚ್ಚುಕು 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 ನೀ ಚಟಿ ದೋಸ್ತಿ ಕಾಣೋ ಕುಚ್ಚುಕು ಜೀವಕ್ಕಿನ್ನ ಜಾಸ್ತಿ ಕಾಣೋ ಕುಚ್ಚುಕು ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಪಾಪ ಕಣೋ ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಶ್ರೀ ಮಂಜುನಾಥ ಚಿತ್ರದ ಆನಂದ ಪರಮಾನಂದ ಎಂಬ ಹಾಡಿನೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀಮತಿ ಶುಭಾದೇವಿ ಪ್ರಸಾದ್ ಅವರು. ಆನಂದ ಪರಮಾನಂದ
1988ರಲ್ಲಿ ತೆರೆಕಂಡಂತಹ ಚಿತ್ರ ರವಿಚಂದ್ರನ್ ಹಾಗೂ ಖುಷ್ಬು ಅಭಿನಯದ ಅಂಜದ ಗಂಡು ಚಿತ್ರದ ಒಂದು ಹಾಡನ್ನು ತಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ಗಂಗಾಧರ್ ಅವರು. Dum dum dum, rock and roll. Dum dum doll, rock and roll. Dum 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 doll. 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 ತ್ರಿಪುರ ಸುಂದರಿ ಬಾರನಿ ಹಸೆ ಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್. ತ್ರಿಪುರ ಸುಂದರಿ ಬಾರನಿ ಹಸೆ ಮನೆಗೆ ಮದುವೆ ಮುಗಿದರೆ ರಾತ್ರಿಯ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾದ ಮೆಲ್ಲಗೆ. ಹಕ್ಕಿಗಳು ತರಿಸಿ ಕೈಗೆ ವೀಳ್ಯದೆಲೆ ಕೊಡಿಸಿ ಪೂರ್ಣಮ ಬರಿಸಿ ಬೇಗ ತೆಂಗಿನಕಾಯಿ ತರಿಸಿ ಕಳಸ ಪೂಜೆ ಮಾಡದೇನೆ ಕಾರ್ಯ ನಡೆಯದು. ದಕ್ಷಿಣ ಕಾಸು ಬೀಳದೇನೆ ಮಂತ್ರ ಮುಗಿಯದು. ಹೋಮಕುಂಡವಿಲ್ಲದೆ ಮೇಲೆ ಸುದ್ದಿ ಹೋಗದೆ ಅಯ್ಯೋ ನಾನು ಏನು ಮಾಡಲೆ, ಹೇಗೆ ಬಾಯಿ ಬಿಡಲೆ, ಹೇಗೆ ಮಂತ್ರ ಹೇಳಲೆ, ಹೇಗೆ ಮದುವೆ ಮಾಡಲೆ. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್. ಮದುವೆಯ ದಿನವೇ ನೀ ಅಳುವುದು ತರವೇ ಚಿಚಿ ಭಯ ಬಿಡು ಮಗುವೆ ಇದು ಹೊಸ ತರ ಮದುವೆ. ಮಂತ್ರ ತಂತ್ರದಿಂದ ಎಂದು ಲಗ್ನವಾಗದು. ಬ್ರಹ್ಮ ಬರೆದ ಮದುವೆಗೆಂದು ವಿಘ್ನ ಬಾರದು. ಸೀತೆಯನ್ನು ತಂದರು ಕೂಡಿ ಹಾಕಿ ಇಟ್ಟರು ಲಂಕೆ ಬೆಂಕಿಯಾಗಲಿಲ್ಲವೇ, ಬೂದಿಯಾಗಲಿಲ್ಲವೇ, ಮಂಕೆ ಇನ್ನು ತಿಳಿಯಲಿಲ್ಲವೇ, ಮದುವೆ ಆಸೆ ಇಲ್ಲವೇ. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್. ತ್ರಿಪುರ ಸುಂದರಿ ಬಾರನಿ ಹಸೆ ಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ಬಾರೆ ಬಾರೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ. 1983ರಲ್ಲಿ ತೆರೆಕಂಡಂತಹ ಚಿತ್ರ ತಿರುಗುಬಾಣ. ಈ ಒಂದು ಚಿತ್ರದ ಗೀತೆ ಇದೇ ನಾಡು ಇದೇ ಭಾಷೆ ಅನ್ನು ಹಾಡಲಿಕ್ಕೆ ತಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀಮತಿ ನೇತ್ರಾ ಕುಮಾರ್ ಅವರು.
1994ರಲ್ಲಿ ತೆರೆಕಂಡಂತಹ ಮಹಾಕ್ಷತ್ರಿಯ ಚಿತ್ರದ ಈ ಭೂಮಿ ಬಣ್ಣದ ಬುಗುರಿ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ಎಸ್ ಕುಮಾರ್ ಅವರು. ಓ ಓಹೋ ಓಹೋ ಓ ಓಹೋ ಓಹೋ ಓ ಓಹೋ ಓಹೋ ಓ ಓಹೋ ಓಹೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ ಎಲ್ಲರೂ ಒಂದೇ ಓಟ ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಅಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ಮಗುವಿನ ನಗುವ, ಕಳಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ. ನಿಂತಾಗ ಬುಗುರಿಯಾಟ ಎಲ್ಲರೂ ಒಂದೇ ಓಟ ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ.
1996ರಲ್ಲಿ ತೆರೆಕಂಡಂತಹ ಜೀವನದಿ ಚಿತ್ರದ ಅತ್ಯಂತ ಜನಪ್ರಿಯ ಹಾಡು ಕನ್ನಡ ನಾಡಿನ ಜೀವನದಿ. ಇದನ್ನು ಹಾಡಲಿಕ್ಕೆ ತಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀಮತಿ ಪ್ರೇರಣಾ ವೆಂಕಟೇಶ್ ಅವರು.
ಗಾನಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರಿಗೆ ದೆಹಲಿ ಸ್ಥಳೀಯ ಕಲಾವಿದರಿಂದ ಗಾನ ನಮನವನ್ನು ಅರ್ಪಿಸಿದ್ದಾರೆ. ಎಲ್ಲ ಕಲಾವಿದರಿಗೆ ಸಮಸ್ತ ದೆಹಲಿ ಕನ್ನಡಿಗರ ಪರವಾಗಿ ಹಾಗೂ ನಮ್ಮ ಕರುನಾಡಿನ ಪರವಾಗಿ ಅನಂತ ಹನುವಂತ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಬರುವ 29ನೇ ತಾರೀಕು ವಿಶಿಷ್ಟ ಕನ್ನಡಿಗ ಮತ್ತು ನೃತ್ಯದ ಮುಂದೆ ತಮ್ಮ ಮುಂದೆ ಬರಲಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.